ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಹಾಸ್ಟೆಲ್ ನಲ್ಲಿ ಅಥವಾ ಪಿ ಜಿಲಿ ನಾವಿದ್ದೀವಿ. ಸೊ ನಾವು ಹಾಸ್ಟೆಲ್ ನಲ್ಲಿ ಅಥವಾ ಪಿ ಜಿಲಿ ಇಟ್ಕೊಂಡು ಅಲ್ಲಿಯ ಊಟ ತಿನ್ಕೊಂಡು ಯಾವ ರೀತಿ ವೇಟ್ ಲಾಸ್ ಮಾಡೋದು ಅಂತ ನಾನು ಎಷ್ಟೋ ಡಯಟ್ ಪ್ಲಾನ್ ವಿಡಿಯೋಸ್ ಹಾಕಿದ್ದೀನಿ. ಬಟ್ ಹೌದು, ನೀವು ಇದೆಲ್ಲ ಕುಕ್ ಮಾಡ್ಕೊಳಕ್ ಆಗೋದಿಲ್ಲ ಹಾಸ್ಟೆಲ್ಸ್ ನಲ್ಲಿ. ನೀವು ಹಾಸ್ಟೆಲ್ ಮೆಸ್ ನಲ್ಲಿ ಏನೇನ್ ಇರುತ್ತಲ್ಲ ನಿಮಗೆ ಊಟ, ಸೊ ಅದನ್ನೇ ತಿನ್ಬೇಕಾಗುತ್ತೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಅದನ್ನ ತಿನ್ಕೋತಾನೆ ನೀವು ವೆಯ್ಟ್ ಲಾಸ್ ಕೂಡ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್, ಹಾಸ್ಟೆಲ್ ಲೈಫ್ ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿಯ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಒಂದು ಹೊಸ ಅಟ್ಮಾಸ್ಫಿಯರ್ ಅಲ್ಲಿ ಜೀವನ ಮಾಡ್ತಿರ್ತೀರಾ. ನಿಮಗಲ್ಲಿ ಊಟ ಚೇಂಜ್ ಆಗುತ್ತೆ, ಡೈಜೆಷನ್ ಇಶ್ಯೂ ಆಗುತ್ತೆ. ಏನಕ್ಕೆ ಅಂದ್ರೆ ಸಡನ್ ಆಗಿ ಊಟ ಚೇಂಜ್ ಆಗುತ್ತೆ ನಿಮಗೆ. ಅಂಡ್ ಮನೆಯ ಕಂಫರ್ಟ್ ಊಟ ಇರೋದಿಲ್ಲ ನಿಮಗೆ. ಅಂಡ್ ಮನೆ ಫ್ಯಾಮಿಲಿಯಿಂದ ನೀವು ಹೊರಗಡೆ ಬಂದಿರ್ತೀರಾ, ಅದು ಸ್ವಲ್ಪ ನಿಮಗೆ ಬೇಜಾರಿರುತ್ತೆ. ಸೊ ಅದರಿಂದ ಅಲ್ಲಿ ಜಂಕ್ ಫುಡ್ ಅದು ಇದು ತಿನ್ನೋ ಅಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಅಂಡ್ ಮೇನ್ ಟೆಂಪ್ಟ್ ಜಾಸ್ತಿ ಆಗ್ತೀರಾ. ಕ್ರೇವಿಂಗ್ಸ್ ತುಂಬಾ ಅಂದ್ರೆ ತುಂಬಾ ಈಸಿಲಿ ಅಟ್ರಾಕ್ಟ್ ಆಗ್ತೀರಾ ನೀವು. ಯಾಕಂದ್ರೆ ಅಲ್ಲಿ ಮೆಸ್ ಅಲ್ಲಿ ಏನಾದ್ರು ಒಂದು ಜಂಕ್ ಫುಡ್ ಎಲ್ಲ ಇದ್ರೆ ಈಸಿಲಿ ತುಂಬಾ ಚೆನ್ನಾಗಿ ಹೋಗಿ ಆರಾಮಾಗಿ ತಗೊಂಡು ತಿನ್ಬಿಡ್ತೀರಾ. ಸೊ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ನಾನು ಏನ್ ತಿಂತಾ ಇದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ ಅಂತ. ಕೆಲವು ಸಲ ಓದೋ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದರಿಂದ ಕೂಡ ಓವರ್ ಈಟಿಂಗ್ ಕೂಡ ಮಾಡ್ತೀರಾ. ಸೊ ಇದೆಲ್ಲ ಕಾರಣದಿಂದ ಹಾಸ್ಟೆಲ್ ಇದ್ದಾಗ ನೀವು ವೇಟ್ ಗೇನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅಕಸ್ಮಾತ್ ಹಾಸ್ಟೆಲ್ ಇಂದ ನೀವು ಮನೆಗೆ ಹೋದಾಗ್ಲೂ ಕೂಡ, ಅಯ್ಯೋ ಹಾಸ್ಟೆಲ್ ಅಲ್ಲಿ ಏನ್ ಊಟ ಮಾಡ್ತೀಯಪ್ಪ, ಬರೀ ಅಂತ ಇಂತ ಊಟ, ಮನೇಲಿ ತಿನ್ನು, ಮನೆಗ್ ಬಂದಿದೀಯ ಅಮ್ಮನ ಕೈಯಲ್ಲಿ ತಿನ್ನು ಅಂತ ಅಮ್ಮ ಕೂಡ, ಮನೇಲಿ ಫ್ಯಾಮಿಲಿ ಕೂಡ ನಿಮ್ಗೆ ಅಪ್ಪ ಅಮ್ಮ ಚೆನ್ನಾಗಿ ತಿನ್ನಿಸ್ತಾರೆ, ನೀವು ಕೂಡ ತಿಂತೀರಾ. ಸೊ ಅವಾಗ್ಲೂ ಕೂಡ ವೇಟ್ ಜಾಸ್ತಿ ಗೇನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ನೀವು ಮನೆಗೆ ಹೋದ್ಮೇಲೆ ಕೂಡ ಚೆನ್ನಾಗಿ ತಿನ್ನಿ ಅಂತಾನೆ ಹೇಳ್ತೀನಿ. ಬಟ್ ಸ್ವಲ್ಪ ಲಿಮಿಟ್ ಅಲ್ಲಿ ತಿನ್ನಿ. ಏನೇನು ಇಷ್ಟ ಅದನ್ನ ಮಾಡಿಸ್ಕೊಂಡು ತಿನ್ನಿ, ಆದ್ರೆ ಲಿಮಿಟ್ ಅಲ್ಲಿ ತಿನ್ನಿ. ಸೊ ಇವತ್ತು ನಾನು ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ನೀವು ವೇಟ್ ಲಾಸ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸೊ ನನ್ನ ಮೊದಲನೇ ಟಿಪ್, ನೀವು ಹಾಸ್ಟೆಲ್ ಅಲ್ಲಿ ಇದ್ದಾಗ ಹಾಸ್ಟೆಲ್ ನಲ್ಲಿ ಕೆಟಲ್ ಅಥವಾ ಇಂಡಕ್ಷನ್ ಸ್ಟವ್ ಅಲೋ ಇದ್ರೆ ನೀವು ಅದನ್ನ ಕೊಂಡ್ಕೊಳ್ಳಿ. ಅಕಸ್ಮಾತ್ ಅಲೋ ಇರೋದಿಲ್ಲ, ಮೋಸ್ಟ್ ಆಫ್ ದ ಹಾಸ್ಟೆಲ್ಸ್ ನಲ್ಲಿ ಅಲೋ ಇರೋದಿಲ್ಲ, ಆದ್ರೂ ಕೂಡ ನನ್ನ ಫ್ರೆಂಡ್ಸ್ ಅವ್ರ ಹಾಸ್ಟೆಲ್ ಅಲ್ಲಿ ಇದ್ದಾಗ ಅವ್ರು ಸ್ವಲ್ಪ ಬಚ್ಚಿಟ್ಕೊಂಡು ಯೂಸ್ ಮಾಡ್ತಾ ಇದ್ರು. ನಾನು ಹಾಗೆ ಮಾಡಿ ಅಂತ ನಾನು ತಪ್ಪದಾರಿಲಿ ಹೇಳ್ತಾ ಇಲ್ಲ ನಿಮಗೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಅವ್ರಿಗೆ ಏನಾದ್ರು ಕ್ರೇವಿಂಗ್ ಆದಾಗ ಅಥವಾ ಅವರೇ ಏನಾದ್ರು ಮಾಡ್ಕೊಂಡು ತಿನ್ನೋದಿಕ್ಕೆ ಒಂದ್ ಇಂಡಕ್ಷನ್ ಸಪೋರ್ಟ್ ಮಾಡುವಂತ ಒಂದೆರಡು ಪಾತ್ರೆ ಅಂಡ್ ಒಂದ್ ಕೆಟಲ್ ಈ ರೀತಿ ಇಟ್ಕೊಂಡಿರ್ತಾರೆ. ಓಕೆ, ಸೊ ನೀವೊಂದು ಕೆಟಲ್ ಅಂಡ್ ಒಂದು ಇಂಡಕ್ಷನ್ ಸಪೋರ್ಟ್ ಮಾಡುವಂತ ಒಂದು ಪಾತ್ರೆ ಅಂಡ್ ಒಂದು ಇಂಡಕ್ಷನ್ ಸ್ಟವ್ ನ ಕೊಂಡ್ಕೊಂಡು ಇಟ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಶೇರ್ ಹಾಕೋಬಹುದು, ಅಥವಾ ನಿಮ್ ಮನೇಲಿ ಇದ್ರೆ ಅದನ್ನ ನೀವು ತಗೊಂಡ್ ಬಂದು ಹಾಸ್ಟೆಲ್ ನಲ್ಲಿ ಇಟ್ಕೊಂಡಿರ್ಬೋದು. ಈ ನಡುವೆ ಅಂತೂ ತುಂಬಾ ಮೋಸ್ಟ್ ಆಫ್ ದ ಹಾಸ್ಟೆಲ್ಸ್ ನಲ್ಲಿ ಅಲೋ ಮಾಡ್ತಾರೆ. ಅಕಸ್ಮಾತ್ ನೀವಿರೋ ಹಾಸ್ಟೆಲ್ ನಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಆಕ್ಚುಲಿ ಕೆಲವರು ಹೈಡ್ ಮಾಡಿ ಇಟ್ಕೊಂಡಿರ್ತಾರೆ, ಬಚ್ಚಿಟ್ಕೊಂಡು ಇಟ್ಕೋತಾರೆ. ಇಲ್ಲ ಅಂದ್ರೆ ಇದೇನ್ ಮಾಡ್ಬೇಕು ಅಂತಾನು ಹೇಳ್ತೀನಿ. ಓಕೆ, ಸೊ ಒಂದು ಕೆಟಲ್ ಇರತ್ತಲ್ವಾ, ಆ ಕೆಟಲ್ ಅಲ್ಲಿ ಬಿಸಿ ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ. ಅಂಡ್ ಆ ನೀರಿಗೆ ಅರ್ಧ ನಿಂಬೆ ಹಣ್ಣನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಅಜ್ವೈನ ಅಂತ ಸಿಗುತ್ತೆ, ಅಜ್ವೈನ್ ಅಂತ ಹೇಳ್ತೀವಿ, ಓಂ ಕಾಳು ಅಂತ ಹೇಳ್ತೀವಿ. ಸೊ ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಅದಕ್ಕೆ ಹಾಕೊಂಡು ಆ ನೀರನ್ನ ಒಂದು 5 ನಿಮಿಷ ಹಾಗೆ ಮುಚ್ಚಿಡಿ. ಅದಾದ್ಮೇಲೆ ಆ ನೀರ್ನ ಕುಡೀರಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ, ನಿಮಗೆ ಎನರ್ಜಿ ಕೂಡ ಕೊಡುತ್ತೆ, ನಿಮ್ಮ ಬಾಡಿಲಿರುವಂತಹ ಎಕ್ಸ್ಟ್ರಾ ಫ್ಯಾಟ್ ಅದೆಲ್ಲವೂ ಫ್ಲಶ್ ಔಟ್ ಆಗ್ಬಿಡುತ್ತೆ. ಅಂಡ್ ಪ್ರತಿ ದಿವಸ ನೀವು ಇದನ್ನ ಮಾಡ್ತಾ ಬಂದ್ರೆ ಅದು ನಿಮ್ಮ ಬಾಡಿಯಲ್ಲಿ ಇರುವಂತಹ ಏನೇ ಇರ್ಲಿ ಅದು ಫ್ಯಾಟ್ ಅದೆಲ್ಲ ಮೆಲ್ಟ್ ಆಗ್ತಾ ಬರುತ್ತೆ. ಅಜ್ವೈನ್ ನಮಗೆ ಹೀಟ್ ಆಗುತ್ತೆ ಅನ್ನೋರು ನೀವು ಬೇಕಿದ್ರೆ ಜೀರಾ ಕೂಡ ಯೂಸ್ ಮಾಡ್ಬೋದು. ಜೀರಿಗೆ, ಸೋಂಪು, ಅಜ್ವೈನ್, ಸೊ ಯಾವ್ದು ಬೇಕಾದ್ರೆ ಈ ಮೂರಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ ಈ ಮೂರನ್ನು ಯೂಸ್ ಮಾಡ್ತೀನಿ ಅನ್ನೋರು ಒಂದಿಷ್ಟಿಷ್ಟು ನೀವು ಎಲ್ಲ ಸೇರಿಸ್ಕೊಂಡು ಒಂದು ಪ್ಯಾಕೆಟ್ ಹಾಗೆ ಇಟ್ಕೊಳ್ಳಿ, ಅಂದ್ರೆ ಒಂದು ಬಾಕ್ಸ್ ನಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಆಡ್ ಮಾಡ್ಕೊಂಡು ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಆಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದು ನಿಮ್ಮ ಮಾರ್ನಿಂಗ್ ಡ್ರಿಂಕ್. ಖಾಲಿ ಹೊಟ್ಟೆ ಅಂದ್ರೆ ನೀವು ಬೆಳಗ್ಗೆ ಎದ್ದು ನಿಮ್ಮ ವಾಶ್ರೂಮ್ ಹೋಗಿ ಬಂದ್ಮೇಲೆ ಇದನ್ನ ನೀವು ಕುಡಿಬೇಕಾಗುತ್ತೆ. ನೆಕ್ಸ್ಟ್, ನಿಮಗೆ ಕಾಲೇಜಲ್ಲಿ ಇನ್ ಬಿಟ್ವೀನ್ ನಿಮಗೆ ಸ್ವಲ್ಪ ಗ್ಯಾಪ್ ಇರುತ್ತೆ, ನಿಮಗೆ ಅದು ಇದು ತಿನ್ಬೇಕು ಅಂತ ಅನ್ಸುತ್ತೆ, ನೀವು ಕಾಲೇಜ್ ಕ್ಯಾಂಟೀನ್ ಹೋಗಿ ಅದು ಇದು ತಿನ್ನುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಯಾವಾಗ್ಲೂ ನಿಮ್ಮ ಬ್ಯಾಗ್ ಅಲ್ಲಿ ಒಂದು ಬಾಕ್ಸ್ ನ ಕ್ಯಾರಿ ಮಾಡ್ಕೊಳ್ಳಿ. ಯಾವಾಗ್ಲೂ ನಿಮ್ಮ ಸ್ನಾಕ್ಸ್ ನ ಚೂಸ್ ಮಾಡೋದ್ರಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು, ಮೈಂಡ್ಫುಲ್ ಆಗಿರ್ಬೇಕು. ಆ ಬಾಕ್ಸ್ ನಲ್ಲಿ 4 ಗೋಡಂಬಿ ಇಟ್ಕೊಳ್ಳಿ, 2 ಬಾದಾಮಿ ಇಟ್ಕೊಳ್ಳಿ, ಅಂಡ್ 4 ಒಣದ್ರಾಕ್ಷಿ ಇಟ್ಕೊಳ್ಳಿ.
ಅಥವಾ ಮಖಾನ ಅಂತ ಸಿಗುತ್ತೆ, ರೋಸ್ಟೆಡ್ ಮಖಾನ ಕೂಡ ಸಿಗುತ್ತೆ, ಅದನ್ನ ಇಟ್ಕೊಳ್ಳಿ. ಅಥವಾ ಒಂದ್ 2 ಫ್ರೂಟ್ಸ್, ಆಪಲ್ ಹೀಗೆ ತಗೊಂಡ್ ಹೋಗಿ ಆಪಲ್ ನ ಇಟ್ಕೊಳ್ಳಿ. ಅಥವಾ ಒಂದು ಚಿಕ್ಕ ಬಾಳೆಹಣ್ಣು ತಗೊಂಡ್ ಹೋಗಿ, ಬಾಳೆಹಣ್ಣು ಕೂಡ ನಿಮಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ. ಸೊ ಈ ರೀತಿ ಪ್ಯಾಕ್ ಮಾಡ್ಕೊಳ್ಳಿ. ಅಂಡ್ 1 ಲೀಟರ್ ಅಷ್ಟು ನೀರನ್ನ ನೀವು ಯಾವಾಗ್ಲೂ ಬ್ಯಾಗ್ ನಲ್ಲಿ ಕ್ಯಾರಿ ಮಾಡ್ಕೋತಾನೆ ಇರಿ. ಯಾಕಂದ್ರೆ ನಿಮಗೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಅವಾಗ ಬಾಯಿ ಒಣಗ್ತು ಅಂದ್ರೆ ಇಮಿಡಿಯೇಟ್ಲಿ ನೀರ್ ಕುಡಿರಿ. ಯಾಕಂದ್ರೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಿದೆ, ನಿಮ್ಮ ಬಾಡಿಗೆ ನೀರ್ ಬೇಕು ಅಂತ ಅದು ಕೇಳ್ತಾ ಇದೆ, ಅದಕ್ಕೋಸ್ಕರ ನೀವು ನೀರ್ ಕುಡಿಬೇಕಾಗುತ್ತೆ. ಸೊ ಇದನ್ನ ಯಾವಾಗ್ಲೂ ಕ್ಯಾರಿ ಮಾಡ್ಕೊತಾ ಹೋಗಿ. ಅಕಸ್ಮಾತ್ ಇನ್ನೊಂದು ಟಿಪ್ಪು, ಹೊರಗಡೆ ಹೋದಾಗ ನಿಮಗೆ ಇಲ್ಲ ನಾನು ತಿನ್ಲೇಬೇಕು ಅಂತ ಅನ್ಸಿದಾಗ ಅಲ್ಲಿ ಲೋ ಕ್ಯಾಲರಿ ಆಗಿರೋದು ಏನಿದೆ ಅದನ್ನ ಚೂಸ್ ಮಾಡಿ. ಮಜ್ಜಿಗೆ ತಗೋಬಹುದು, ಅದು ಸ್ವಲ್ಪ ಕೂಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಿಮಗೆ ರಿಫ್ರೆಶಿಂಗ್ ಆಗಿ ಕೊಡುತ್ತೆ. ಸೊ ಮಜ್ಜಿಗೆ ಕುಡೀರಿ, ಅದು ಕೂಡ ಹೆಲ್ದಿ ಆಪ್ಷನ್ ನಿಮಗೆ. ಇನ್ಸ್ಟೆಡ್ ಆಫ್ ಅದು ಮಾಜಾ ಅಥವಾ ಕೋಕೋ ಕೋಲಾ, ಸ್ಪ್ರೈಟ್ ಅದು ಇದು ಕುಡಿಯೋದ್ರ ಬದಲು ಮಜ್ಜಿಗೆ ಕುಡೀರಿ. ನಿಮಗೆ ಅದು ಹೆಲ್ದಿ ಕೂಡ ಹೌದು, ನಿಮ್ ಹೊಟ್ಟೆಗೂ ಕೂಡ ತುಂಬಾ ಒಳ್ಳೇದು, ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು, ಡೈಜೆಷನ್ ತುಂಬಾ ಒಳ್ಳೇದು. ಅಂಡ್ ಕಾನ್ಸ್ಟಿಪೇಷನ್ ಆಗೋದಿಲ್ಲ, ನಿಮಗೆ ಬ್ಲೋಟಿಂಗ್ ತರನು ಅನ್ಸೋದಿಲ್ಲ, ಅಂಡ್ ನಿಮಗೆ ಒಂಥರ ರಿಫ್ರೆಶ್ ತರನು ಫೀಲ್ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಹಾಸ್ಟೆಲ್ ಮೆಸ್ ನಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. ಎಲ್ಲಾ ಬ್ರೇಕ್ಫಾಸ್ಟ್ ಅಂದ್ರೆ ಯಾವುದೇ ಹಾಸ್ಟೆಲ್ ಅಲ್ಲೇ ಆಗ್ಲಿ ಬರೀ ಅನ್ಹೆಲ್ದಿ ಫುಡ್ ನಿಮಗೆ ಕೊಡೋದಿಲ್ಲ. ಅವ್ರು ನಿಮಗೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೊಡ್ತಾರೆ, ಫ್ಯಾಟ್ಸ್ ಕೊಡ್ತಾರೆ, ಅಂಡ್ ನಿಮಗೆ ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಷನ್ ಏನೇನ್ ಬೇಕೋ ಅದು ಕೊಟ್ಟೆ ಕೊಡ್ತಾರೆ. ಅಕಸ್ಮಾತ್ ನಿಮ್ಮ ಹಾಸ್ಟೆಲ್ ನಲ್ಲಿ ಅವತ್ತು ಇಡ್ಲಿ ಮಾಡಿದ್ರ, ಇನ್ಸ್ಟೆಡ್ ಆಫ್ ಚಟ್ನಿ ನೀವು ಸಾಂಬಾರ್ ಚೂಸ್ ಮಾಡಿ. ಚಟ್ನಿ ತಿನ್ಬೇಡಿ, ಅಲ್ಲಿ ಲೋ ಕ್ಯಾಲರಿ ಆಯ್ತು ನಿಮ್ಗೆ. ಯಾಕಂದ್ರೆ ಚಟ್ನಿಯಲ್ಲಿ ಜಾಸ್ತಿ ಹೈ ಕ್ಯಾಲರಿ ಇರುತ್ತೆ, ಕೋಕೋನಟ್ ಜಾಸ್ತಿ ಕ್ಯಾಲರಿ ಇದು. ಅಂಡ್ ನೀವು ಅಕಸ್ಮಾತ್ 4 ಇಡ್ಲಿ ತಿನ್ನೋರ 2 ಇಡ್ಲಿ ತಿನ್ನಿ, ಇಟ್ಸ್ ಓಕೆ. ಯಾಕಂದ್ರೆ ನಿಮ್ಮ ಬ್ಯಾಗ್ ಅಲ್ಲಿ ನೀವು ಮಧ್ಯದಲ್ಲಿ ಅದು ಇದು ತಿನ್ನೋದಿಕ್ಕೆ, ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ತಿನ್ನೋದಿಕ್ಕೆ ನೀವು ಸ್ನಾಕ್ಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ. ಸ್ವಲ್ಪ ಫ್ರೂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳ್ತೀನಿ. ಅಕಸ್ಮಾತ್ ಅವಲಕ್ಕಿ ಇದೆಯಾ, ಅವಲಕ್ಕಿ ಒಂದ್ ಚಿಕ್ಕ ಕ್ವಾಂಟಿಟಿ ಅಷ್ಟು ತಗೊಳ್ಳಿ. ನಾರ್ಮಲಿ ನೀವ್ ಎಷ್ಟು ತಿಂತಾ ಇರ್ತೀರಲ್ಲ ಅದ್ರಲ್ಲಿ ನಿಮ್ಮ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಪೋರ್ಷನ್ ಕಂಟ್ರೋಲ್ ಆಗಿರ್ಬೇಕು. ನೀವು ನಿಜವಾಗ್ಲೂ ವೇಟ್ ಲಾಸ್ ಮಾಡ್ಲೇಬೇಕು ಅನ್ನೋ ಹಾಗಿದ್ರೆ ನಿಮ್ ಪೋರ್ಷನ್ ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ನೀವಿಷ್ಟು ತಿನ್ನೋರು ಇಷ್ಟು ತಿನ್ನಿ, ಓಕೆ? ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ, 2 ಟೈಮ್ಸ್ ಹಾಕೊಂಡು ತಿನ್ನೋದಕ್ಕೆ ಹೋಗ್ಬೇಡಿ. ಉಪ್ಪಿಟ್ಟಿರುತ್ತೆ, ಉಪ್ಪಿಟ್ಟು ಕೂಡ ಹೆಲ್ದಿ ಆಪ್ಷನ್. ಸೊ ನಾನು ಕೆಲವು ಆಪ್ಷನ್ಸ್ ನಿಮಗೆ ಕೊಟ್ಟಿರ್ತೀನಿ, ಬ್ರೇಕ್ಫಾಸ್ಟ್ ಏನ್ ತಿನ್ಬೇಕು, ಲಂಚಿಗೆ ಏನ್ ತಿನ್ಬೇಕು ಅಂತೆಲ್ಲ. ಸೊ ಅದನ್ನ ನೀವು ನೋಟ್ ಮಾಡ್ಕೋಬಹುದು. ಅಂಡ್ ಅಕಸ್ಮಾತ್ ಸ್ಯಾಂಡ್ವಿಚ್ ಏನಾದ್ರು ಇದ್ರೆ ಅದು ಕೂಡ ತಿನ್ನಿ, ಬಟ್ 4-5 ಸ್ಯಾಂಡ್ವಿಚ್ ಈ ರೀತಿ ತಿನ್ನೋದಿಕ್ಕೆ ಹೋಗ್ಬೇಡಿ. ಒಂದು 2 ಸ್ಯಾಂಡ್ವಿಚ್ ಪೀಸಸ್ ನೀವು ತಿನ್ಬಹುದು. 4th ಟಿಪ್, ವರ್ಕ್ಔಟ್. ಸೊ ನಿಮ್ಮ ಹಾಸ್ಟೆಲ್ ನಲ್ಲಿ ಅಥವಾ PG ಅಲ್ಲಿ ನಿಮಗೆ ವರ್ಕೌಟ್ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಟೈಮ್ ನೀವು ಮಾಡ್ಕೋಬೇಕಾಗುತ್ತೆ. ಎಷ್ಟಾಗುತ್ತೆ, ಒಂದು 10 ಮಿನಿಟ್ಸ್ ನೀವು ವರ್ಕೌಟ್ ಟೈಮ್ ಸಿಗ್ತಾ 10 ಮಿನಿಟ್ಸ್ ವರ್ಕೌಟ್ ಮಾಡಿ. ಹೆವಿ ವರ್ಕೌಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ಬೆಡ್ ಮೇಲೆ ಮಾಡುವಂತ ವರ್ಕೌಟ್ ವಿಡಿಯೋ ಇದಾವೆ, ಕೂತ್ಕೊಂಡು ಮಾಡುವಂತ ವರ್ಕೌಟ್ಸ್ ಇದಾವೆ. ಜಸ್ಟ್ ನಿಮ್ಮನ್ನ ನೀವು ಫಿಸಿಕಲಿ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಎನಿವೇಸ್, ನಿಮ್ಮ ಹಾಸ್ಟೆಲ್ ಇಂದ ನೀವು ಕಾಲೇಜ್ ವರ್ಗೂ ವಾಕಿಂಗ್ ಮಾಡ್ಕೋತಾ ಹೋದ್ರೆ ಅದು ಇನ್ನೂ ತುಂಬಾ ಒಳ್ಳೇದು. ಅಂಡ್ ಅಕಸ್ಮಾತ್ ಕಾಲೇಜ್ ನಲ್ಲಿ ನಿಮ್ಮ ಕ್ಲಾಸ್ ಮೇಲ್ಗಡೆ ಇರೋದು, ಕೆಳಗಡೆ ಇರೋದು, ಈ ರೀತಿ ಎಲ್ಲ ಬೇರೆ ಕ್ಲಾಸಸ್ಗೆಲ್ಲ ಹೋಗೋದೆಲ್ಲ ಇರುತ್ತಲ್ಲ, ಅದಿದ್ರೆ ಅದಿನ್ನೂ ಒಳ್ಳೇದು. ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ಮಾಡಿ ಅಂಡ್ ವರ್ಕೌಟ್ ಕೂಡ ಮಾಡಿ ಅಂತಾನೆ ಹೇಳ್ತೀನಿ. ಈಗ ತುಂಬಾ ವಿಡಿಯೋಸ್ ಇದಾವೆ, ನಾನು ಕೂಡ ವರ್ಕೌಟ್ ವಿಡಿಯೋಸ್, ತುಂಬಾ ಈಸಿ ವಿಡಿಯೋಸ್ ಕೂಡ ಹಾಕಿದ್ದೀನಿ, ಈಸಿ ವರ್ಕೌಟ್ ವಿಡಿಯೋಸ್. ಸೊ ಅದನ್ನ ನೋಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನೀವು ವರ್ಕೌಟ್ ನ ಮಾಡಿ. ಇದರಿಂದ ಏನಾಗುತ್ತೆ, ನೀವು ತಿನ್ನುವಂತಹ ಇಷ್ಟೇ ಪೋರ್ಷನ್ ಕಂಟ್ರೋಲ್ ತಿಂದ್ರೂ ಕೂಡ ನೀವು ವರ್ಕೌಟ್ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಅದಿನ್ನೂ ಸ್ವಲ್ಪ ಫ್ಯಾಟ್ ನಿಮಗೆ ಬರ್ನ್ ಆಗುತ್ತೆ ಅಂಡ್ ವೇಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಮಧ್ಯಾಹ್ನದ ಊಟ. ಈಗ ಮಧ್ಯಾಹ್ನದ ಊಟ ನೀವು ಹಾಸ್ಟೆಲ್ ಅಲ್ಲಿ ತಿನ್ನೋ ಹಾಗಿದ್ರೆ, ಈಗ ಅವರು ಅನ್ನ, ರೈಸ್, ಚಪಾತಿ ಈ ರೀತಿ ಎಲ್ಲ ಇಟ್ಟಿರ್ತಾರೆ ಅಲ್ವಾ. ಸೊ ಚೂಸ್ ಮಾಡಿ, 1 ಸಿಂಗಲ್ ಚಪಾತಿ ತಗೊಳ್ಳಿ. ಅಂಡ್ ಚಪಾತಿ ಜೊತೆ ಪಲ್ಯ ಇರುತ್ತೆ, ಪಲ್ಯ ತಗೊಳ್ಳಿ. ಅಂಡ್ ಅಕಸ್ಮಾತ್ ಅಲ್ಲಿ ನಿಮಗೆ ವೆಜಿಟೇಬಲ್ಸ್ ಇಟ್ಟಿದ್ರೆ ಕಟ್ ವೆಜಿಟೇಬಲ್ಸ್, ಕ್ಯಾರೆಟ್, ಕ್ಯೂಕುಂಬರ್ ಅದನ್ನ ಜಾಸ್ತಿ ತಗೊಳ್ಳಿ, ಅದನ್ನ ತಿನ್ನಿ. ರೈಸ್ ಸ್ಕಿಪ್ ಮಾಡಿ ಸ್ವಲ್ಪ ದಿವಸಕ್ಕೆ ಅಂತಾನೆ ಹೇಳ್ತೀನಿ. ಬರೀ ರೈಸೇ ಮಾಡಿರ್ತಾರ, ರೈಸ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳಿ. ಎಸ್, ರೈಸ್ ತಿಂದ್ರೂ ಕೂಡ ನೀವು ಸಣ್ಣ ಆಗಬಹುದು, ಆದ್ರೆ ರೈಸ್ ಪೋರ್ಷನ್ ನ ಕಡಿಮೆ ಮಾಡ್ಬೇಕಾಗುತ್ತೆ. ಅಂಡ್ ಸಾಂಬಾರ್ ಜಾಸ್ತಿ ಹಾಕೊಳ್ಳಿ. ತರಕಾರಿ ಸಾಂಬಾರ್ ಅಂತೂ ಮೋಸ್ಟ್ ಪ್ರಾಬಬ್ಲಿ ಮಾಡಿರ್ತಾರೆ, ಸೊ ಜಾಸ್ತಿ ಅದ್ರಲ್ಲಿ ತರಕಾರಿನ ಹಾಕೊಳಕ್ ಟ್ರೈ ಮಾಡಿ. ಅಂಡ್ ಅಲ್ಲಿ ಕಟ್ ಫ್ರೂಟ್ಸ್ ಅಥವಾ ಕಟ್ ವೆಜಿಟೇಬಲ್ಸ್ ಇಟ್ಟಿದ್ರೆ ಅದನ್ನ ತಗೊಳ್ಳಿ. ಅಕಸ್ಮಾತ್ ನಾನ್ ವೆಜ್ ಇದ್ರೆ ಚಿಕನ್, ತುಂಬಾ ರೈಸ್ ಕಡಿಮೆ ತಗೊಳ್ಳಿ, ಚಿಕನ್ ಜಾಸ್ತಿ ತಗೊಳ್ಳಿ, ಯಾಕಂದ್ರೆ ಅದು ಪ್ರೋಟೀನ್. ಇದಾದ್ಮೇಲೆ ಎಗ್ ಇದ್ರೆ ಎಗ್ ತಿನ್ನಿ, 1 ಚಪಾತಿ 2 ಎಗ್ ಹೀಗೆ ತಿನ್ನಿ. ಎಗ್ ಫುಲ್ ಕೂಡ ತಿನ್ಬಹುದು, ಅಥವಾ ನಮ್ಗೆ ಯೆಲ್ಲೋ ಕಲರ್ ಇಷ್ಟ ಇಲ್ಲ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡಬಹುದು. ಸೊ ಪ್ರೋಟೀನ್ ಜಾಸ್ತಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಮೆಸ್ಸಲ್ಲಿ ನಿಮಗೆ ಯಾವಾಗ್ಲೂ ಪ್ರೋಟೀನ್ ನಿಮಗೆ ಸಿಗೋದಿಲ್ಲ, ಬಟ್ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಟ್ರಿಷನ್ಸ್ ಇವೆಲ್ಲ ಸಿಗುತ್ತೆ. ಬಟ್
ಪ್ರೋಟೀನಿಗೆ ನೀವೇನ್ ಮಾಡಿ ಅಂದ್ರೆ ಮನೆಯಿಂದನೇ ಅಥವಾ ಅಲ್ಲೇ ಶಾಪ್ಸ್ ಅಲ್ಲಿ ನಿಮಗೆ ಒಂದ್ ಅರ್ಧ ಕೆಜಿ ಅಷ್ಟು 1/4 ಕೆಜಿ ಅಷ್ಟು ಎಲ್ಲಾ ಕಾಳುಗಳನ್ನ ತಗೊಂಡ್ಬನ್ನಿ. ಹೆಸರು ಕಾಳು, ಮೊಳಕೆ ಹುಳ್ಳಿ ಕಾಳು, ಆಮೇಲೆ ಬ್ಲಾಕ್ ಚೆನ್ನ ಅಂತ ಸಿಗುತ್ತೆ, ಅಂದ್ರೆ ಕಡಲೆಕಾಳು, ಕಾಬುಲಿ ಚೆನ್ನ ಸಿಗುತ್ತೆ. ಸೊ ಅದನ್ನೆಲ್ಲ ತಗೊಂಡ್ಬನ್ನಿ, ರಾತ್ರಿ ನೆನೆಸಿಡಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದಿಷ್ಟಿಷ್ಟು ತಿನ್ಕೊಳ್ಳಿ. ಅಕಸ್ಮಾತ್ ನೀವು ಫ್ರೈ ಮಾಡ್ಕೊಳಕ್ಕೆ ನಿಮಗೆ ಅಲ್ಲಿ ಪಾತ್ರೆ, ಇಂಡಕ್ಷನ್ ಸ್ಟವ್ ಇದೆ, ಪಾತ್ರೆ ಇಟ್ಕೊಂಡಿದೀನಿ ಅಂದ್ರೆ ಅದನ್ನ ನೀವು ಫ್ರೈ ಮಾಡ್ಕೊಂಡು ಲೈಟ್ ಆಗಿ ಆಲಿವ್ ಆಯಿಲ್ ಅಲ್ಲಿ ಅಥವಾ ಲೈಟ್ ಆಗಿ ಹಾಗೆ ನೀವು ಫ್ರೈ ಮಾಡ್ಕೊಂಡು ಕೂಡ ನೀವು ಅದನ್ನ ತಿನ್ಬಹುದು. ನೆಕ್ಸ್ಟ್ ಡೇ ಇನ್ನು 2 ಡೇಸ್ ಆದ್ಮೇಲೆ ಮೊಳಕೆ ಬರುತ್ತೆ. ಸೊ ಅದು ಇನ್ನೂ ತುಂಬಾ ಒಳ್ಳೇದು, ಅಲ್ಲಿ ನಿಮಗೆ ಪ್ರೋಟೀನ್ ಸಿಕ್ತು. ಮೆಸ್ಸಲ್ಲಂತೂ ವಾರಕ್ಕೊಂದ್ಸಲ ನಾನ್ ವೆಜ್ ಮಾಡೇ ಮಾಡ್ತಾರೆ, ಚಿಕನ್ ಮಾಡ್ಬೋದು ಜಾಸ್ತಿ. ಸೊ ಚಿಕನ್ ತಿನ್ನಿ. ಅಕಸ್ಮಾತ್ ಅದೇನು ಇಲ್ಲ ಅಂದ್ರೆ ನೀವು ಪ್ರತಿ ದಿವಸ ಒಂದೊಂದು ಎಗ್ ತಿನ್ಕೊಂಬನ್ನಿ. ಹಾಸ್ಟೆಲ್ ಅಲ್ಲಿ ತಂದಿಟ್ಕೊಳ್ಳಿ, ಬೇಯಿಸ್ಕೊಳ್ಳಿ, ತಿನ್ನಿ. ಸೊ ಈ ರೀತಿ ಪ್ರೋಟೀನ್ ನ ನೀವು ನಿಮ್ಮ ಬಾಡಿಗೆ ಎಷ್ಟು ನೀವು ಪ್ರೋಟೀನ್ ಕೊಡ್ತೀರಾ ಅಲ್ವಾ, ಅಂದ್ರೆ ನಿಮ್ ಒಂದು ದಿನಕ್ಕೆ ಇಷ್ಟು ಪ್ರೋಟೀನ್ ಅಂತ ತಿನ್ಬೇಕಾಗತ್ತೆ. ಸೊ ನಿಮ್ ಬಾಡಿಗೆ ನೀವು ಪ್ರತಿ ದಿವಸ ಒಂದಿಷ್ಟಿಷ್ಟು ಪ್ರೋಟೀನ್ ಕೊಡ್ತಾ ಇರ್ತೀರಲ್ಲ, ನಿಮಗೆ ಬೇಗ ಹಸಿವು ಆಗೋದಿಲ್ಲ, ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ನಿಮ್ಮ ಮಸಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ವೇಟ್ ಲಾಸ್ ಕೂಡ ತುಂಬಾ ಬೇಗ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ನೀವು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಹಾಸ್ಟೆಲ್ ಹೋದಾಗ ಗ್ರೀನ್ ಟೀ ಕುಡೀರಿ, ತುಂಬಾ ರಿಫ್ರೆಶಿಂಗ್, ನಿಮ್ಗೆ ಫ್ಯಾಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ನಿಮಗೆ ಎನರ್ಜಿ ಕೂಡ ಇನ್ಸ್ಟೆಂಟ್ ಆಗಿ ನಿಮಗೆ ಅದು ಬೂಸ್ಟ್ ಕೂಡ ಮಾಡುತ್ತೆ. ಸೊ ವೆರಿ ಸಿಂಪಲ್, ಕೆಟಲ್ ಇರುತ್ತಲ್ಲ, ಕೆಟಲ್ ಅಲ್ಲಿ ನೀರ್ ಬಿಸಿ ಮಾಡ್ಕೊಳ್ಳಿ ಅಂಡ್ ಒಂದು ನೀರಲ್ಲಿ ಒಂದು ಫಿಲ್ಟರ್ ಇರುತ್ತಲ್ಲ, ಫಿಲ್ಟರ್ ಅಲ್ಲಿ ಗ್ರೀನ್ ಟೀ ಎಲೆಗಳನ್ನ ಅದ್ರಲ್ಲಿ ಹಾಕಿ, ಯಾವ ಗ್ರೀನ್ ಟೀ ಆದ್ರೂ ತಗೋಬಹುದು ನೀವು, ಎಲೆಗಳನ್ನ ಅದಕ್ಕೆ ಹಾಕ್ಬಿಟ್ಟು ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ನೀರನ್ನ ಹಾಕಿ ಅಂಡ್ ಒಂದ್ 5 ನಿಮಿಷ ಹಾಗೆ ಅದನ್ನ ಇರೋದಕ್ಕೆ ಬಿಟ್ಬಿಡಿ. ಅದಾದ್ಮೇಲೆ ಆ ಗ್ರೀನ್ ಟೀ ವಾಟರ್ನ ಕುಡೀರಿ. ತುಂಬಾ ಅಂದ್ರೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ನಿಮಗೆ. ರಿಫ್ರೆಶಿಂಗ್ ಇದ್ಲು ಮುಂಚೆ ನಿಮ್ಮ ಫ್ಯಾಟ್ ಬರ್ನ್ ಮಾಡುತ್ತೆ, ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ, ವೇಟ್ ಲಾಸಿಗೆ ತುಂಬಾ ಬೂಸ್ಟ್ ಮಾಡುತ್ತೆ. ಇಲ್ಲ ನಮಗೆ ಕಾಫಿ ಬೇಕು ಅನ್ನೋರು ನೀವು ಬ್ಲ್ಯಾಕ್ ಕಾಫಿ ಕೂಡ ಮಾಡ್ಕೊಂಡು ಕುಡಿಬಹುದು. ನಾನು ನನ್ನ ಚಾನಲ್ ಅಲ್ಲಿ ಕೋಲ್ಡ್ ಕಾಫಿ ರೆಸಿಪಿ ಕೂಡ ಹಾಕಿದ್ದೀನಿ, ಅದು ಕೂಡ ಈಸಿಯಾಗಿ ನೀವು ಮಾಡ್ಕೋಬಹುದು, ಅದನ್ನು ಕುಡಿಬಹುದು. ಇಲ್ಲ ನಮಗೆ ಬರೀ ಟೀ ಕುಡಿಬೇಕು ಅಂದ್ರೆ ವೇಟ್ ಲಾಸ್ ಮಾಡುವಾಗ ಸ್ವಲ್ಪ ದಿನದವರೆಗೂ ನೀವಿದು ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಕಡಿಮೆ ಕ್ವಾಂಟಿಟಿ ತಗೊಳ್ಳಿ. ನೀವು ಹಾಸ್ಟೆಲ್ ಮೆಸ್ಸಿಗೆ ಹೋಗ್ಬಿಟ್ಟು ನಾನು ಟೀ ಕಾಫಿ ಕುಡಿತೀನಿ ಅಂದ್ರೆ ಶುಗರ್ ಇರುತ್ತೆ, ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನೀವು ಶುಗರ್ ತಗೊಂಡ್ರೆ ನಿಮ್ಮ ಇಷ್ಟು ದಿವಸ ನೀವು ಊಟ ಕಂಟ್ರೋಲ್ ಮಾಡಿದ್ದು, ವರ್ಕೌಟ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಶುಗರ್ನ ನೀವು ಶುಗರ್, ಬೆಲ್ಲ ಅಥವಾ ಹನಿ, ಏನೇ ಇರ್ಲಿ ಸ್ವೀಟ್ನರ್, ಅದು ಎಲ್ಲವೂ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ರಾತ್ರಿಗೆ ಬರೋಣ. ಆಮೇಲೆ ಇವೆಲ್ಲ ಆದ್ಮೇಲೆ ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ಮಾಡಿ. ರಾತ್ರಿ ಊಟ ಕೂಡ ಇರುತ್ತೆ ಅಲ್ವಾ, ರಾತ್ರಿ ಊಟಕ್ಕೆ ಮುದ್ದೆ ಇದ್ರೆ ಮುದ್ದೆ ತಗೊಳ್ಳಿ, ಒಂದು ಚಿಕ್ಕ ಮುದ್ದೆ, ಅಥವಾ ಚಪಾತಿ ಇದ್ರೆ ಒಂದು ಚಪಾತಿ ತಿನ್ನಿ. ಇಲ್ಲಪ್ಪ ರೈಸ್ ಇದೆ ಅಂದ್ರೆ ತುಂಬಾ ಕಡಿಮೆ, ಇಷ್ಟೇ. ಆಕ್ಚುಲಿ ರಾತ್ರಿ ಊಟ ಸ್ಕಿಪ್ ಮಾಡಿದ್ರೆ ಒಳ್ಳೇದು, ಆದ್ರೆ ಆಗೋದಿಲ್ಲ ಅಂತ ಅನ್ನೋರು ಇಷ್ಟು ಒಂದ್ 4-5 ಸ್ಪೂನ್ ಗೊತ್ತಲ್ವಾ, ನಾವು ಟಿಫನ್ ತಿಂತೀವಲ್ಲ ಆ ಸ್ಪೂನ್, ಒಂದ್ 5-6 ಸ್ಪೂನ್ ಅಥವಾ 10 ಸ್ಪೂನ್ ಅಷ್ಟು ರೈಸ್ ಹಾಕೊಂಡು ಜಾಸ್ತಿ ತರಕಾರಿ ಹಾಕೊಂಡು ನೀವು ಊಟ ಮಾಡಿ. ಊಟ ಆದ್ಮೇಲೆ 100% ನಾನು ಹೇಳ್ತಿದ್ದೀನಿ, ಊಟ ಆದ್ಮೇಲೆ ಇದು ಕಂಪಲ್ಸರಿ ವಾಕಿಂಗ್ ಮಾಡ್ಲೇಬೇಕು. ತುಂಬಾ ಸುಸ್ತಾಗಿದ್ರೆ, ಓದೋದೆಲ್ಲ ಇದ್ರೆ ಹೋಗಿ ಓದ್ಕೊಳ್ಳಿ ಅಥವಾ ವಾಕಿಂಗ್ ಮಾಡ್ತಾನೆ ಓದ್ಕೊಳ್ಳಿ. ನಿಮ್ ಫ್ಯಾಮಿಲಿಗಂತೂ ನೀವು ಫೋನ್ ಮಾಡೇ ಮಾಡ್ತೀರಾ, ಹೌದಲ್ವಾ? ಅಕಸ್ಮಾತ್ ಮೊಬೈಲ್ ಅಲ್ಲಿ ಅಲೋ ಅಲೋ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡುವಾಗ ವಾಕ್ ಮಾಡಿ. ಇದಾದ್ಮೇಲೆ ರಾತ್ರಿ ಮಲ್ಗೋಕ್ಕೂ ಮುಂಚೆ ನೀವು ಒಂದು ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ, ಅದಕ್ಕೆ ಸೋಂಪಿನ ಕಾಳನ್ನ ಹಾಕೊಳ್ಳಿ ಅಂಡ್ ಅದನ್ನ ವಿತ್ ಸೋಂಪಿನ ಕಾಳು ನೀವು ಅದನ್ನ ಕುಡೀರಿ. ಅಷ್ಟೇ, ಇಷ್ಟು ಮಾಡ್ತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ವೆಯ್ಟ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ. ಮೆಸ್ ಊಟ ತಿನ್ಕೋತಾನೆ ನೀವು ವೆಯ್ಟ್ ಲಾಸ್ ಮಾಡಬಹುದು. ಬಟ್ ಒನ್ ಫ್ಯಾಕ್ಟ್ ಏನು ಅಂದ್ರೆ ಹೊರಗಡೆದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಹೌದು ಫ್ರೆಂಡ್ಸ್, ನನಗೆ ಹೊರಗಡೆ ಹೋಗೋಣ, ಊಟ ಮಾಡೋಣ ಅಂತ ಅಂತಾರೆ. ನೀವು ಕೂಡ ಆಗ್ಲೇ ಬೋರ್ ಆಗಿರ್ತೀರ, ಮೆಸ್ ಊಟ ತಿಂದು ಹೊರಗಡೆ ತಿನ್ಬೇಕು ಅಂತ ಅನ್ಸ್ತಿರುತ್ತೆ. ಇನ್ಸ್ಟೆಡ್ ಆಫ್ ಈಟಿಂಗ್ ಔಟ್ಸೈಡ್, ಹೊರಗಡೆ ತಿನ್ನೋದ್ರ ಬದಲು ನೀವು ನಿಮ್ಮ ಹಾಸ್ಟೆಲ್ ರೂಮ್ ನಲ್ಲೇನೆ ಸೊ ಬ್ರೆಡ್ ಅದು ಬ್ರೌನ್ ಬ್ರೆಡ್ ತಂದ್ಕೊಳ್ಳಿ, ನೀವೇ ಅದನ್ನ ಸ್ಯಾಂಡ್ವಿಚ್ ರೀತಿ ಮಾಡ್ಕೊಂಡು ತಿನ್ನಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾವುದೇ ಜಂಕ್ ಫುಡ್ ಇರ್ಲಿ, ಚಕ್ಲಿ, ಕೋಡ್ಬಳೆ, ಅಥವಾ ಮನೆಯಿಂದ ನನಗೆ ಕುರ್ಕುರೆ ಅಥವಾ ಚಕ್ಲಿ, ಕೋಡ್ಬಳೆ ಈ ತರ ಕುರುಕ್ಲು ಏನೋ ಕೊಟ್ಟು ಕಳಿಸಿದ್ರು ಅಂತ ಅಂದ್ರೆ ಅದನ್ನ ಯಾವಾಗ್ಲೂ ನೀವು ನಿಮ್ಮ ಬ್ಯಾಗ್ ಅಲ್ಲಿ ಅಥವಾ ನಿಮಗೆ ಕೈಗೆ ಎಟ್ಕೋ ಹಾಗೆ ಇಟ್ಕೊಳಕ್ ಹೋಗ್ಬೇಡಿ. ಅದನ್ನ ಯಾವಾಗ್ಲೂ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮಗಿಂತವು ಜಂಕ್ ಫುಡ್ ಎಲ್ಲ ನಿಮಗೆ ಈಸಿಯಾಗಿ ಸಿಕ್ಕಾಗ, ಈಸಿಯಾಗಿ ಇದ್ದಾಗ ತಿನ್ನೋ ಅಂತ ಕ್ರೇವಿಂಗ್ ಆಗುತ್ತೆ. ತಿನ್ನೋ ಕ್ರೇವಿಂಗ್ ಬಂದಾಗ ಕೈಗೆ ಸಿಗುತ್ತೆ, ತಿನ್ಬಿಡ್ತೀವಿ. ನಿಮ್ಮ ಜಂಕ್ ಫುಡ್ ಮಾಡೋ ರೀತಿನ ಕಷ್ಟಕರವಾಗಿ ಮಾಡ್ಕೊಳ್ಳಿ. ಅಯ್ಯೋ ಯಾರು ಮಾಡ್ಕೋತಾರಪ್ಪ ಈ ರೀತಿ ಅನ್ನಿಸ್ಬೇಕು. ಸೊ ಆ ರೀತಿ ಅನ್ಸೋದ್ರಿಂದ ಏನಾಗುತ್ತೆ, ನೀವು ಮೇನ್ ಕ್ಯಾಲೋರಿನ ಕಟ್ ಮಾಡ್ತೀರಾ ಅಲ್ಲಿ
ಅಂಡ್ ನೀವು ಎಕ್ಸ್ಟ್ರಾ ಕ್ಯಾಲೋರಿ ಇಂಟೇಕ್ ಮಾಡೋದು, ಅನ್ಹೆಲ್ದಿ ತಿನ್ನೋದು, ಅದು ನಿಮ್ದು ಸ್ಟಾಪ್ ಆಗುತ್ತೆ. ಸೊ ಆದಷ್ಟು ಮನೆಯಿಂದ ಚಕ್ಲಿ, ಕೋಡ್ಬಳಿ ಇದನ್ನ ತಗೊಂಡ್ಬರೋದ್ರ ಬದಲು ಸ್ವಲ್ಪ ಪಾಕೆಟ್ ಮನಿ ಜಾಸ್ತಿ ಮಾಡಿಸ್ಕೊಳ್ಳಿ ಮನೆಯವರಿಂದ. ಯಾಕಂದ್ರೆ ನಿಮಗೆ ಈ ಕಾಳುಗಳು, ಆಮೇಲೆ ಫ್ರೂಟ್ಸ್, ಗ್ರೀನ್ ಟೀ ಇದನ್ನ ತಗೊಳಕ್ಕೆ ಅಂತ ಹೇಳಿ. ಓಕೆ, ಇಷ್ಟ ಮಾಡಿ ನೋಡಿ, 1 ಮಂತ್ ಮಾಡಿ ನೋಡಿ, ಆಮೇಲೆ ಸಕ್ಸಸ್ ನಿಮಗೆ ಸಿಕ್ಕಾಗ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದು ಹಾಸ್ಟೆಲ್ ನಲ್ಲಿ ಇದ್ಕೊಂಡೇನೆ ನೀವು ನಿಮ್ಮ ವೇಟ್ ಲಾಸ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಡಯಟ್ ಪ್ಲಾನ್. ಜಸ್ಟ್ ನಿಮಗೆ ನಾನು ಸಜೆಷನ್ಸ್ ಕೂಡ ಕೊಟ್ಟಿದ್ದೀನಿ ಕೆಲವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರು ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.